ಈಗ ಕ್ವಶನ್ ನಂಬರ್ 30. Anil can row a boat X kilometer upstream and the same distance downstream in 5 hours 15 minutes. Also, he can row the boat 2x kilometer upstream in 7 hours. How long will it take to row the same distance 2x kilometer downstream for Anil? ಇದು ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕು. ಈಗ ಯಾವುದೋ ಒಂದು ಪಾಯಿಂಟ್ ಇದೆ, ಇಲ್ಲಿ ಎ ಅಂತ ಕರೆಯೋಣ. ಸೊ ಅನಿಲ್ ಇರ್ತಾನೆ. ಈ ಕ್ಯಾನ್ ರೋ ಅಂದರೆ ಈ ದೋಣಿನ ನಡೆಸೋದು, ರೋವ್ ಮಾಡೋದು ಅಂದರೆ ದೋಣಿ ಸಾಗಲಿ, ಸೊ ದೋಣಿ ನಡೆಸೋದು. ಕೈನಲ್ಲಿ ಹೈ ದೋಣಿ ಅಂತಾರಲ್ಲ, ಕೈನಲ್ಲಿ ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರದ್ದು. ಅನಿಲ್ ಏನು ಮಾಡ್ತಾನೆ, ಎಕ್ಸ್ ಕಿಲೋಮೀಟರ್ ಅಪ್ಸ್ಟ್ರೀಮ್. ಈಗ ಸ್ಟ್ರೀಮ್ ಈ ಕಡೆಯಿಂದ ಇದೆ ತಿಳ್ಕೊಳ್ಳೋಣ. ಅವನು ಎ ಇಂದ ಇಲ್ಲಿ ಬಿಗೆ ಬರ್ತಾನೆ, ಅವನಿದು ಅಪ್ಸ್ಟ್ರೀಮ್ ಆಯಿತು. ಇದು ಡೈರೆಕ್ಷನ್ ಆಫ್ ದ ಸ್ಟ್ರೀಮ್ ಆದರೆ ಇವೊಂದು ಅಪ್ಸ್ಟ್ರೀಮ್. ಅಂಡ್ ದ ಸೇಮ್ ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಇನ್ 5 hours 15 minutes. ಸೊ ಡೌನ್ ಸ್ಟ್ರೀಮ್ ಸೇಮ್ ಡಿಸ್ಟೆನ್ಸ್ ಅಂದರೆ ವಾಪಸ್ ಬಿ ಇಂದ ಎಗೆ ಬರ್ತಾನೆ. ಸೊ ಎ ಇಂದ ಬಿಗೆ ಅಪ್ಸ್ಟ್ರೀಮ್ ಹೋಗ್ಬಿಟ್ಟು ಬಿ ಇಂದ ಎಗೆ ವಾಪಸ್ ಬರೋಕ್ಕೆ ಇದು ಎಕ್ಸ್ ಕಿಲೋಮೀಟರ್ ಇರುತ್ತೆ. ಇದಕ್ಕೆ ತಗೊಂಡಿರೋ ಟೈಮು 5 hours 15 minutes. ಓಕೆನಾ? ಇದು ಒಂದು ಪ್ರಾಬ್ಲಮ್, ಒಂದು ವಿಷಯ. ಎರಡನೇದು, ಆಲ್ಸೋ ಹಿ ಕ್ಯಾನ್ ರೋ ದ ಬೋಟ್ 2x kilometer ಅಪ್ಸ್ಟ್ರೀಮ್. ಸೊ ಇಲ್ಲಿಂದ ತಗೋಣ, ಇದೇ ಎ ಇಂದ ಇದು ಬಿ, ಇದು ಸಿ ತಗೋಣ. ಇದು 2x kilometer ಅಪ್ಸ್ಟ್ರೀಮ್, ಇದು ಈ ಕಡೆ ಹೋದರೆ. ಸೊ ಇದು 2x kilometer ಅಪ್ಸ್ಟ್ರೀಮ್, ಇದಕ್ಕೆ 7 hours ತಗೊಳ್ತಾನೆ. ಹೀಗಿದ್ದಾಗ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ರೋ ದ ಸೇಮ್ ಡಿಸ್ಟೆನ್ಸ್ 2x kilometer ಡೌನ್ ಸ್ಟ್ರೀಮ್ ಫಾರ್ ಅನಿಲ್? ಇಲ್ಲಿ ವಾಪಸ್ ಬರೋಕ್ಕೆ ಎಷ್ಟೊತ್ತಾಗುತ್ತೆ? ಇಲ್ಲಿ ನೋಡಿ, ಈ ಎರಡು ಪ್ರಾಬ್ಲಮ್ಗೂ ಒಂದು ಸಾಮ್ಯ ಕಾಣಿಸ್ತಿದೆ. ಏನು? ಇದು ಎಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸನ್ನು ಅಪ್ಸ್ಟ್ರೀಮ್ ಹೋಗ್ತಾನೆ, ಡೌನ್ ಸ್ಟ್ರೀಮ್ ಬರ್ತಾನೆ, 5 ಗಂಟೆ 15 ನಿಮಿಷ ತಗೊಳ್ತಾನೆ. ಇನ್ನೊಂದು ಸಲ ಏನು ಮಾಡ್ತಾನೆ, ಇದರ ಡಬಲ್ ಡಿಸ್ಟೆನ್ಸನ್ನು ಅಪ್ಸ್ಟ್ರೀಮಲ್ಲಿ ಹೋಗ್ತಾನೆ, 7 ಗಂಟೆ ತಗೊಳ್ತಾನೆ. ವಾಪಸ್ ಎಷ್ಟು ತಗೊಳ್ತಾನೆ? ಕಡಿಮೆ ತಗೊಳ್ಳೇಬೇಕು, ಆದರೆ ಎಷ್ಟು ತಗೊಳ್ತಾನೆ ಅಂತ ಕಂಡುಹಿಡಿಬೇಕು. ಸೊ ಇದನ್ನು ಸ್ವಲ್ಪ ಲಾಜಿಕ್ ಅಪ್ಲೈ ಮಾಡೋಣ. 2x kilometer ಕವರ್ಡ್ ಇನ್ ಅಪ್ಸ್ಟ್ರೀಮ್ 7 hours, 7 ಗಂಟೆ ಕಾಲ. ಹಾಗಿದ್ರೆ ಎಕ್ಸ್ ಕಿಲೋಮೀಟರ್ ಕವರ್ಡ್ ಇನ್ ಅಪ್ಸ್ಟ್ರೀಮ್ ಎಷ್ಟಾಗುತ್ತೆ? ಅವನು ಡಬಲ್ ಡಿಸ್ಟೆನ್ಸನ್ನು 7 ಗಂಟೆ ತೊಗೊಂಡ್ರೆ ಈ ಅರ್ಧ ಡಿಸ್ಟೆನ್ಸನ್ನು ಅರ್ಧ ತೊಗೊಂಡಂತ ಅಂದ್ಕೊಳ್ಳೋಣ. ಸೊ ನಾವು ಹೇಳ್ಬೋದು, ಇಲ್ಲ ಸರ್ ಸ್ವಲ್ಪ ದೂರ ಆದಮೇಲೆ ಕೈ ನೋವು ಬಂದ್ಬಿಡುತ್ತೆ, ಸ್ಲೋ ಆಗಿಬಿಡುತ್ತೆ ಅಂತ. ಅದೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ, ಕಾನ್ಸ್ಟೆಂಟ್ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಅರ್ಧ ಡಿಸ್ಟೆನ್ಸನ್ನು ಇವನು 3 hours 30 minutes ಕವರ್ ಮಾಡ್ತಾನೆ. ಯಾಕೆ? 7 ಗಂಟೆಗೆ ಅರ್ಧ 3.25 ಗಂಟೆ. ಆವಾಗೇನಾಗುತ್ತೆ, ಇದಕ್ಕೂ ಕನೆಕ್ಷನ್ ಸಿಕ್ಬಿಡ್ತು. ಇಲ್ಲಿ ಎ ಇಂದ ಬಿಗೆ ಅವನು 3 hours 30 minutes ತೊಗೊಂಡ ಅಂದರೆ ಇಲ್ಲೂ ಅಷ್ಟೇ ತೊಗೊಳ್ತಾನೆ ಅಂತ ಅನ್ಕೋಬೋದಾ? ಸೊ ಆವಾಗ ಡೌನ್ ಸ್ಟ್ರೀಮ್ ಎಷ್ಟು ತೊಗೊಂಡ? 5 hours 15 minutes 3 hours 30 minutes ಕಳಿಬೇಕು. 5 hours 15 minutes 3 hours 30 minutes ಕಳೆದ್ರೆ ಡೌನ್ ಸ್ಟ್ರೀಮ್ಗೆ 1 hour 45 minutes ಸಿಗತ್ತೆ. ಸೊ 1 hour 45 minutesನಲ್ಲಿ ಅವನು ಡೌನ್ ಸ್ಟ್ರೀಮ್ ಈ ಬಿ ಇಂದ ಎಗೆ ಹೋದ ಅಂದರೆ ಸಿ ಇಂದ ಎಗೆ ಅದರ ಡಬಲ್ ಅಂದರೆ 3 hours 30 minutes ಆಯಿತು. ಅದು ಆನ್ಸರ್. 3 hours 30 minutes is the answer.